ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಕನ್ನಡ ಬಿಗ್ ಬಾಸ್ ಬಹು ನಿರೀಕ್ಷಿತ ಬಿಗ್ ಬಾಸ್ ಫೈನಾಲೆ ಬಂದೇ ಬಿಟ್ಟಿದೆ. ಏನಪ್ಪ ಅಂದರೆ ಕನ್ನಡ ಇಂಡಸ್ಟ್ರಿ ಆಯಿತು, ಎಲ್ಲ ಇಂಡಸ್ಟ್ರಿಯಲ್ ರಿಯಾಲಿಟಿ ಶೋಗಳಲ್ಲಿ ಟಾಪ್ 1 ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಸೀಸನ್ 11 2ರಿಂದ 3 ತಿಂಗಳಾಯಿತು. ಇವಾಗ 120 ದಿನಗಳ ಕಳೆದು ಇವಾಗ ಗ್ರ್ಯಾಂಡ್ ಫಿನಾಲೆ ಬಂದಿದೆ. ಇವಾಗ ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇರ್ಬೋದು, ಯಾರು ಗ್ರ್ಯಾಂಡ್ ಫಿನಾಲೆಯ ವಿನ್ನರ್ ಯಾರಾದರು ಅಂತ ಹೇಳ್ಬಿಟ್ಟು. ಏನಪ್ಪ ಅಂತಂದರೆ ಈಗ ತಾನೇ ಬಂದಿರುವಂಥ ಮಾಹಿತಿ, ಕಿಚ್ಚ ಸುದೀಪ್ ಅವರ ಎಡಗೈಯಲ್ಲಿ ಬಲಗೈಯಲ್ಲಿ ಯಾರಿದ್ರು ಮತ್ತು ಯಾರು ವಿನ್ ಆದರು ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಭವ್ಯ ಅವರು ಕೂಡ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದರೆ ನಮ್ಮ ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಬಂದಿದೆ. 4ನೇ ನಂಬರ್ ಅಂದರೆ 5ನೇ ನಂಬರ್ ಆಗಿ ಹೊರಗೆ ಹೋಗೋದವರು ರಜತ್ ಅವರು ಹೋದ್ಮೇಲೆ ಮಂಜಣ್ಣ ಅವರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೂಡ ಬಂದಿದ್ದಾವೆ. ವೋಟ್ ಪ್ರಕಾರ ಏನಿತ್ತು ಅದೇ ಪ್ರಕಾರ ನಾವು ಎಲಿಮಿನೇಟ್ನ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು. ಇದರಲ್ಲಿ ಯಾವುದೇ ರೀತಿಯ ಮೋಸನ ಮಾಡಿಲ್ಲ. ಅದೇ ರೀತಿ ಅಂದರೆ ಸೆಕೆಂಡ್ ರನ್ನರ್ ಅಪ್ ಯಾರಪ್ಪ ಆಗಿದ್ದು ಅಂದರೆ ಮೋಕ್ಷಿತಾ ಅನ್ನೋ ಮಾತು ಕೂಡ ಇವಾಗ ಬರ್ತಾ ಇದೆ. ನೀವೆಲ್ಲ ಕಾತುರದಿಂದ ಕಾಯ್ತಿರುವಂತಹ ಒಂದು ಮೂಮೆಂಟ್ ಇವಾಗ ಬಂದೇ ಬಿಡ್ತು ಅಂತ ಹೇಳ್ಬೋದು. ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಅವರ ಎಡಗೈಯಲ್ಲಿ ಮತ್ತು ಬಲಗೈಯಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಕೇಳ್ತಾ ಇದ್ರಲ್ಲ, ಅದಕ್ಕೆ ಇವಾಗ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಅವರ ಎಡಗೈಯಲ್ಲಿ ಮತ್ತು ಬಲಗೈಯಲ್ಲಿ ತ್ರಿವಿಕ್ರಮ್, ಅದೇ ರೀತಿ ಹನುಮಂತು ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪಕ್ಕಾ ಮಾಹಿತಿಗಳು ಕೂಡ ಬಂದಿದೆ. ಅದರಲ್ಲಿ ಯಾರು ಗೆದ್ದರು ಯಾರು ಸೋತರು ಅಂತ ಹೇಳೋಕ್ಕೂ ಮುಂಚೆ ಇನ್ನೊಂದಂದರೆ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿದ್ದಾರೆ. ಬಿಗ್ ಬಾಸ್ ಅನ್ನೋದು ಕೂಡ TRPಯಲ್ಲೂ ಕೂಡ ಮುಂದೆ ಇದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ವೋಟಿಂಗ್ ಲೈನ್ ನೋಡೋದಾದರೆ ವೋಟಿಂಗ್ ಬಂದ್ಬಿಟ್ಟು ಯಾರು ಫಸ್ಟ್ ಆಗಿದ್ದಾರೆ ಅವರಿಗೆ 5 ಕೋಟಿಗಿಂತ ಜಾಸ್ತಿ ವೋಟ್ಗಳು ಬಿದ್ದಿದೆ. ಅದ್ಯಾರೂ ಅಲ್ಲ, ನೀವೆಲ್ಲರೂ ನಿರೀಕ್ಷೆ ಮಾಡಿರುವಂತೆಯೇ ಆಗಿದೆ. ಏನಪ್ಪ ಅಂದರೆ ತುಂಬ ಜನ ಹೇಳ್ತಾ ಇದ್ರು ತ್ರಿವಿಕ್ರಮ್ ಅವರು ವಿನ್ ಆಗ್ತಾರೆ, ಅದೇ ರೀತಿ ಮೋಕ್ಷಿತಾ ಅವರು ಆಗ್ತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಪ್ರತಿ ವರ್ಷದಂತೆ ಏನಪ್ಪ ಅಂತಂದರೆ ಈ ಸಲನೂ ಕೂಡ ಗಂಡು ಯಾರು ಅಂದರೆ ಜೆಂಟ್ಸು ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದು ಮತ್ತೆ ಯಾರೂ ಅಲ್ಲ, ನಮ್ಮ ಹಳ್ಳಿ ಹೈದ, ಅದೇ ರೀತಿ ಉತ್ತರ ಕರ್ನಾಟಕದ ಹುಲಿಯಾದಂಥ ಹನುಮಂತ ಅವರು ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ತಾನೇ ಮಾಹಿತಿಗಳು ಬಂದಿದೆ. ಅದು 100% ಕನ್ಫರ್ಮು ಕೂಡ ಹೌದು. ಇವತ್ತು ಸಾಯಂಕಾಲ ಏನೋ ನೈಟ್ ಏನಿದೆ ಇದರ ಶೋಲ್ಲಿ ನಮಗೆ ತೋರಿಸ್ತಾರೆ, ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ಇವಾಗ ಬಂದಿರುವಂಥ ಮಾಹಿತಿ ಏನಪ್ಪ ಅಂದರೆ ಹನುಮಂತ ಅವರು ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು 50 ಲಕ್ಷಕ್ಕೆ ಪಾತ್ರರಾಗಿರೋದು ನಮ್ಮ ಹನುಮಂತ ಅವ್ರಿಗೂ ಒಳ್ಳೆಯದಾಗಲಿ, ಅದೇ ರೀತಿ ಎಲ್ಲ ಕಂಟೆಸ್ಟ್ಗೂ ಕೂಡ ಒಳ್ಳೆಯದಾಗಲಿ. ಇದೇ ರೀತಿ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ನ ಮಾಡಿ. ಥ್ಯಾಂಕ್ ಯು.